ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 2 ತಿಂಗಳಾಯಿತು ಅನಿಸುತ್ತೆ ನಾನು ವಿಡಿಯೋ ಹಾಕಿ. ಆವಾಗ ಈ ಥರ ಬ್ರೇಕ್ ಆಗ್ತಾ ಇರುತ್ತೆ. ಅದು ಹಾಗೇನೆ ನಾವು ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದರೆ ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ. ಬಟ್ ಈ ಥರ ಒಂದೊಂದು ಬ್ರೇಕ್ಗಳು ಬಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀಸ್ಟಾರ್ಟ್ ಆಗೋದಕ್ಕೆ. ಹಬ್ಬ ಇತ್ತಲ್ವ, ಹಾಗಾಗಿ ನನಗೆ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಇದು ವಿಷು ಹಬ್ಬದ ಪ್ರೀವಿಯಸ್ ಡೇ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ವಿಷು ಹಬ್ಬಕ್ಕೆ ಕಣಿ ಇಡೋದಕ್ಕೆ ಅಂತ ಕೆಲವೊಂದೊಂದು ಐಟಮ್ಸ್ ಬೇಕಿತ್ತು. ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು, ಈ ಥರ ಕೆಲವೊಂದು ಐಟಮ್ ತರೋದಿತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯ ಕೆಲಸ ಅಂದರೆ ಶ್ರೇಯಾಂಕದು ಹೇರ್ ಕಟ್. ಎಷ್ಟು ಬಂದಿದೆ ನೋಡಿ ಅವನಿಗೆ ಕೂದಲು. ಅದು ಈ ಸಮ್ಮರ್ ಆಗಿರೋದ್ರಿಂದ ಸೆಕೆಗೆ ಅಂತ ಅವನಿಗೆ ತುಂಬ ಹರಟೆ ಆಗ್ತಾ ಇತ್ತು. ಅದು ಶೀತ ಆಗೋದು, ಈ ಥರ ಎಲ್ಲ ಬೆವರೋದು, ಎಲ್ಲ ಆಟ ಆಡ್ತಾ ಇರ್ತಾರಲ್ವ ಮಕ್ಕಳು. ಇದು ಸಮ್ಮರ್ ಹಾಲಿಡೇ ಆಗಿರೋದ್ರಿಂದ ದಿನ ಇಡೀ ಮನೇಲಿರ್ತಾರೆ, ಓಡಾಡ್ಕೊಂಡಿರ್ತಾರೆ. ಹಾಗಾಗಿ ಅದನ್ನು ಒಂದೆಲ್ಲಾದರೂ ಖಾಲಿ ಸಲೂನ್ ಸಿಕ್ಕರೆ ಹೋಗೋಣ ಅಂತ ಅದನ್ನು ಹುಡುಕ್ತಾ ಇದ್ದೀವಿ. ಸುಮ್ಮನೆ ಹೇರ್ ಕಟ್ ಮಾಡಿಸ್ಕೊಳ್ಳೋದಿಲ್ಲ ಅವನು. ಲಂಚ ಕೊಡಬೇಕು. ಅಂದರೆ ಹೇರ್ ಕಟ್ ಆದಮೇಲೆ ಐಸ್ ಕ್ರೀಮ್ ಕೊಡಿಸ್ತೀವಿ ಅಂದರೆ ಮಾತ್ರ ಅವನು ಒಪ್ಕೊಳ್ಳೋದು. हेयर कट పోయా हेयर कट हेयर कट అయిపోతే చిన్న బుడింకు ఐస్ క్రీమ్ కూడా ಐಸ್ ಕ್ರೀಮ್ ಕೊಡ್ತಾವಾ ನೋಡಿ. ಬಿಫೋರ್ ಹೇರ್ ಕಟ್ ಹಿಂಗಿದ್ದಾನೆ ಶ್ರೇಯಾಂಕ. ಅದು ಹೇರ್ ಕಟ್ ಆದಮೇಲೆ ಒಂಥರ ಅನಿಸುತ್ತೆ, ಮುಖ ಚಿಕ್ಕದಾಗಿದೆ ಅಂತ ಅನಿಸುತ್ತೆ. ನೋಡಿ ಇವಾಗ ನೋಡಿ ಹೆಂಗಾಯಿತು ಅಂತ. ಫುಲ್ ಝೀರೋ ಮಾಡೋಕ್ಕೆ ಹೇಳಿದ್ವಿ ನಾವು, ಆದರೂ ಅವ್ರೇನೋ ಒಂದು ಸ್ವಲ್ಪ ಕೂದಲು ಬಿಟ್ಟಿದ್ದಾರೆ. ಹಾಗೇನೆ ಒಂಥರ ಕಾಣಿಸ್ತಾ ಇದ್ದ. ಒಂದು ವಾರ ಸರಿ ಹೋಗುತ್ತೆ, ಆಮೇಲೆ ಅದು ಅಭ್ಯಾಸ ಆಗುತ್ತಲ್ವ ನಮಗೂ. ನೋಡಿ ನೋಡಿ ಹೇರ್ ಕಟ್ ಆದಮೇಲೆ ಲಂಚ ಕೊಡಬೇಕಲ್ವ, ಅದಕ್ಕೆ ಅಂತ ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ಅಂತ ಅಲ್ಲೇ ಒಂದು ಶಾಪ್ ಹತ್ರ ನಿಲ್ಲಿಸಿದ್ರು ಗಾಡಿ. ನೋಡಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದ್ವಿ ನಾವು. ವಿಷು ಹಬ್ಬ ಅಂದರೆ ಒಂದು ಲೆಕ್ಕಕ್ಕೆ ಸುಗ್ಗಿ ಹಬ್ಬ ಅಂತಲೇ ಅರ್ಥ. ಅಂದರೆ ನಾವು ಏನೇನೆಲ್ಲ ಬೆಳೆದಿರ್ತೀವಿ ನೋಡಿ, ತರಕಾರಿಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಅದನ್ನು ಎಲ್ಲ ದೇವರಿಗೆ ಕಣಿ ಇಡೋದು. ಅಂದರೆ ಅದನ್ನೆಲ್ಲ ದೇವರಿಗೆ ನಾವು ಅದನ್ನು ಸಮರ್ಪಿಸೋದು. ಮುಂಚಿನ ಥರ ಇವಾಗ ಆಗಲ್ಲ. ಅಂದರೆ ಊರು ಬಿಟ್ಟು ಬೇರೆ ಕಡೆ ಇರೋರಿಗೆ ಈ ಥರ ಎಲ್ಲ ಏನು ಬೆಳೆಯೋದಕ್ಕೆ ಎಲ್ಲ ಅಷ್ಟೊಂದು ಅವಕಾಶಗಳಿರಲ್ಲ. ಸೊ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ಮಾರ್ಕೆಟಿಂದ ತರ್ತೀವಿ. ಅದೇ ಥರ ನಮ್ಮ ಜೊತೆಗೆ ದೇವರು ಸ್ವಲ್ಪ ಅಡ್ಜಸ್ಟ್ ಆಗ್ತಾರೆ. ಸೊ ಅದನ್ನೇ ಮಾರ್ಕೆಟಿಂದ ತೊಗೊಬಂದು ಅದನ್ನೇ ಎಲ್ಲ ಕಣಿ ಅಂತ ಇರ್ತೀವಿ ನಾವು. ಕಣಿಗೆ ಕೆಲವೊಂದು ತರಕಾರಿಗಳು ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಒಂದು ಇದು ಚೀನಿಕಾಯಿ, ಕೆಂಬುಡೆ ಅಂತ ಹೇಳ್ತೀವಿ ನಾವು ಮಂಗಳೂರು ಕಡೆ. ಇದು ಹಾಗೆಯೇ ಮಂಗಳೂರು ಸೌತೆಕಾಯಿ ಇದು. ಮತ್ತು ಏನಾದರೂ ಸರಿ ನಮ್ಮ ಮನೆಯಲ್ಲಿ ಏನಿರುತ್ತೆ ಅದು ಎಲ್ಲ ಯಾವುದಾದ್ರೂ ಇಡ್ಬೋದು. ಊರ ಕಡೆ ಎಲ್ಲ ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು, ಈ ಥರ ಏನೇನೆಲ್ಲ ಅವ್ರ ಮನೇಲಿ ಬೆಳೆದಿರ್ತಾರೆ ಅದೆಲ್ಲವನ್ನು ದೇವರಿಗೆ ಇಡ್ತಾರೆ. ತೆಂಗಿನಕಾಯಿ, ಈ ಥರದ್ದೆಲ್ಲ. ವಿಷುವಿನ ಹಿಂದಿನ ದಿನ ರಾತ್ರಿಯೇ ಕಣಿ ಇಡೋದು ಪದ್ಧತಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡಬೇಕು, ದೇವರನ್ನು ನೋಡಬೇಕು ಅಂತ. ಇಲ್ಲಿ ತರಕಾರಿ, ಹಣ್ಣು, ಹೂವು, ಇದ್ರ ಜೊತೆಗೆ ಮಂಗಳ ದ್ರವ್ಯಗಳು ಅಂದರೆ ಅಕ್ಕಿ, ಎಲೆ, ಅಡಿಕೆ, ಹೊಸ ಬಟ್ಟೆ ಮತ್ತು ಕನ್ನಡಿ, ಚಿನ್ನ, ಈ ಥರದ್ದೆಲ್ಲ. ಅಂದರೆ ಅವರವರಿಗೆ ಹೇಗಾಗುತ್ತೋ ಹಾಗಾಗಿ ಇದೇ ಥರ ಆಗಬೇಕು ಅಂತ ಏನು ಆ ಥರ ಪದ್ಧತಿಗಳಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅದನ್ನು ಮಂಗಳ ದ್ರವ್ಯಗಳನ್ನು ಸಹ ಕಣಿಯ ಜೊತೆಗೆ ಇಡೋದು ವಾಡಿಕೆ. ಪಂಚಾಂಗ ಇದ್ದರೆ ಪಂಚಾಂಗ ಕೂಡ ಇಡ್ತಾರೆ. ಅಂದರೆ ಮೊದಲ ಹಬ್ಬ ಅಲ್ವಾ, ಯುಗಾದಿ ಹೇಗೇನೋ ಹಾಗೇ ಇದು ಕೂಡ. ಕೆಲವರು ಯುಗಾದಿನ ಆಚರಿಸ್ತಾರೆ, ಕೆಲವರು ವಿಷುನ ಆಚರಿಸ್ತಾರೆ ಅಷ್ಟೇ. ಸೊ ಇಲ್ಲಿ ಇವರೆಲ್ಲ ಕಣಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ರಾತ್ರಿಯೇ ಎಲ್ಲ ಇಟ್ಟು ಬೆಳಗ್ಗೆ ದೀಪ ಒಂದು ಹಚ್ಚಿಬಿಟ್ಟು ಕಣಿ ನೋಡೋದು ಅಷ್ಟೇ. ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಲ್ಲ, ಯಾಕಂದರೆ ಕಳೆದ 2 ವಿಷು ಹಬ್ಬಗಳಲ್ಲಿ ನಾನು ಅದನ್ನು ಹೇಳಿದ್ದೀನಿ, ನಾನು ವ್ಲಾಗ್ ಕೂಡ ಮಾಡಿದ್ದೀನಿ ಅದನ್ನು. ಸೊ ಜಾಸ್ತಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ವಿಡಿಯೋನ ನೋಡಿ. ವಿಡಿಯೋದ ಎಂಡಲ್ಲಿ ನಾನು ಅದರ ಲಿಂಕ್ ಕೂಡ ಹಾಕಿರ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ವಿಷು ಹಬ್ಬದ ದಿನ. ಬೇಗನೆ ಎದ್ದಿದ್ವಿ. ಸಾಮಾನ್ಯ ವಿಷು ಹಬ್ಬದ ದಿನ ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ಕಣಿಯೆಲ್ಲ ನೋಡ್ತಾರೆ. ನಾವೂ ಎದ್ದಿದ್ವಿ. ನಾವಿಬ್ಬರು ಎದ್ದು ಕಣಿಯೆಲ್ಲ ನೋಡಿ ಆಗಿತ್ತು. ಅದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಶ್ರೇಯಾಂಕ್ ಇನ್ನೂ ಎದ್ದಿರಲಿಲ್ಲ.
ಎಪ್ಸೋಕ್ಕೂ ಹೋಗಿಲ್ಲ ನಾವು, ನಿಧಾನಕ್ಕೆ ಹೇಳಿ ಅಂತ. ಒಂದೇನೆಂದರೆ ವಿಷು ಹಬ್ಬದಲ್ಲಿ ಕೃಷ್ಣನ ಮುಖ್ಯ ದೇವರು ಅಂತ ಪೂಜಿಸ್ತಾರೆ, ಹಾಗಾಗಿ ಕೃಷ್ಣನ ವಿಗ್ರಹನ ಇಟ್ಟಿರ್ತೀವಿ ನಾವು. ಇದು ನೋಡಿ ನಮ್ಮ ಮನೇಲಿ ನಾವಿಟ್ಟಿರುವಂತಹ ಕಣಿ. ಶ್ರೇಯಾಂಕು ಎದ್ದ ಇವಾಗ. ನಾವು ಒಂದು 5 ಗಂಟೆಗೆ ಎದ್ದರೆ ಅವನು ಒಂದು 6-6:15 ಹೀಗೆ ಬೇಗನೆ ಎದ್ದ. ಅವನು ನೋಡಿ ಕಣಿ ನೋಡ್ತಾ ಇದ್ದಾನೆ ಎದ್ದಂಗೆ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಅಲ್ವಾ, ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಅದೇ ನಿದ್ದೆ ಮೂಡಲ್ಲೇ ಇದ್ದ ಅವನು. ಚಾಮಿ ಅಂಪು mampu. ಹಲೋ, ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ವಿಷು ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಷು ಹಬ್ಬನ ನಾವು ವರ್ಷದ ಮೊದಲ ಹಬ್ಬ ಅಂದರೆ ಹೊಸ ವರ್ಷ ಅಂತ ಆಚರಿಸ್ತೀವಿ ನಾವು ಇದನ್ನು. ನಿಮ್ಮಲ್ಲಿ ಕೆಲವರು ಯುಗಾದಿನ ನೀವು ಹೇಗೆ ಆಚರಿಸ್ತೀರೋ ಅದೇ ಥರ ನಾವು ವಿಷು ಹಬ್ಬನ ಆಚರಿಸ್ತೀವಿ. ನೀವು ವ್ಲಾಗಲ್ಲೇ ನೋಡಿರೋ ಥರ ನೆನ್ನೆ ರಾತ್ರಿನೇ ಕಣಿ ಎಲ್ಲ ಇಟ್ಟು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡಿ ಸ್ನಾನ ಎಲ್ಲ ಆಯಿತು ಇವಾಗ ಸದ್ಯಕ್ಕೆ. ನೆಕ್ಸ್ಟು ಏನಂದರೆ ಪೂಜೆ ಆಗಬೇಕು. ಪೂಜೆಗೆ ಮೊದಲು ದೇವರಿಗೆ ನೈವೇದ್ಯಕ್ಕೆ ಇಡುವಂತಹ ಕೆಲವೊಂದು ಐಟಮ್ಸ್ಗಳನ್ನು ಮಾಡಬೇಕು. ಹಾಗಾಗಿ ಸ್ವಲ್ಪ ಕೆಲಸ ಇದೆ ಕಿಚನಲ್ಲಿ. ಅಂದರೆ ಏನಂತ ಸ್ಪೆಷಲ್ ಅಂತ ಏನು ಮಾಡಲ್ಲ, ನಮಗೆ ನಾವೇನು ತಿನ್ನೋದಕ್ಕೆ ಅಂತ ಏನು ಮಾಡ್ತೀವಿ ನೋಡಿ ಅದನ್ನೇ ನಾವು ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಅದರಲ್ಲಿ ಮೇಯ್ನಾಗಿ ಕೊಟ್ಟಿಗೆ ಅಂತ ಹೇಳ್ತೀವಿ, ಅಂದರೆ ಕೊಟ್ಟೆ ಕಡುಬು ಅಂತ ಹೇಳ್ತಾರಲ್ವ ಅದನ್ನು ಮಾಡಬೇಕು. ಹೆಚ್ಚಾಗಿ ನಾನು ಅದನ್ನು ಗ್ಲಾಸಲ್ಲೇ ಮಾಡೋದು. ಬಟ್ ಈ ಸಲ ಊರಿಗೆ ಹೋಗಿದ್ವಿ ರೀಸೆಂಟಾಗಿ, ಹಾಗಾಗಿ ಬಾಳೆಲೆ ತೊಗೊಂಬಂದಿದ್ದೆ. ಹಾಗಾಗಿ ಅದರಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಅದಕ್ಕೆ ಸ್ವಲ್ಪ ದೊಡ್ಡದು ಇಡ್ಲಿ ಪಾತ್ರ ಬೇಕಾಗುತ್ತೆ. ಇಲ್ಲಿ ನಮ್ಮ ಹತ್ರ ಇರೋದು ಚಿಕ್ಕದು, ಹಾಗಾಗಿ ನೋಡೋಣ ಏನಾದರೂ ಐಡಿಯಾ ಮಾಡಬೇಕು. ಹಾಗೆ ಅದು ಮಾಡಬೇಕು. ಆಮೇಲೆ ಬಾಳೆಹಣ್ಣಿದ್ದು ರಸಾಯನ, ಬಾಳೆಹಣ್ಣಲ್ಲ, ಮಾವಿನ ಹಣ್ಣಿದ್ದು ರಸಾಯನ. ಇವಾಗ ಸೀಸನ್ ಅಲ್ವಾ ಮಾವಿನ ಹಣ್ಣಿದ್ದು. ನಾವು ಹೆಚ್ಚಾಗಿ ಏನಂದರೆ ನಮ್ಮ ಮನೆಯಲ್ಲಿ ನಾವು ಮಾವಿನ ಹಣ್ಣಿನ ರಸಾಯನ ಅಂತ ಮಾಡೋದು ವಿಷುವಿಗೇನೆ ಫಸ್ಟಿಗೆ. ಅಂದರೆ ಇದೇನು ಪದ್ಧತಿ ಅಂತಲ್ಲ, ನಾವೇ ಮಾಡ್ಕೊಂಡಿರೋದು. ಬೇರೆ ಕಡೆ ತಿಂದಿರ್ತೀವಿ ಎಲ್ಲಾದರೂ ಫಂಕ್ಷನ್ಗಳಲ್ಲೆಲ್ಲ, ಬಟ್ ನಮ್ಮ ಮನೇಲಿ ನಾವು ಮಾವಿನ ಹಣ್ಣು ತಂದು ರಸಾಯನ ಮಾಡೋದು ಮೊದಲಿಗೆ ವಿಷುಗೇನೆ. ಹಾಗಾಗಿ ಅದನ್ನು ಮಾಡಬೇಕು ಇವಾಗ. ಕಾಯಿ ಹಾಲು ಈ ಥರ ಕೆಲವೊಂದೊಂದು ಐಟಮ್ಗಳನ್ನು ಮಾಡಿ ದೇವರಿಗೆ ಅದನ್ನು ಪೂಜೆಗೆ ಮೊದಲು ಇಡಬೇಕು. ಸೊ ಹಾಗಾಗಿ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್. ಫೈನಲಿ ಕೊಟ್ಟಿಗೆ ಬೆಂದು ರೆಡಿ ಆಯಿತು ನೋಡಿ. ನಾವು ಯೂಶ್ವಲಿ ಇದಕ್ಕೆ ಕೊಟ್ಟಿಗೆ ಅಂತ ಹೇಳ್ತೀವಿ. ಕೊಟ್ಟೆ ಕಡುಬು ಅಥವಾ ಮೂಡೆ ಕಡುಬು ಅಂತ ಕೂಡ ಹೇಳ್ತಾರೆ. ಬಾಳೆ ಎಲೆಯಲ್ಲಿ ಮಾಡ್ತಾರೆ. ಹಾಗೆಯೇ ಒಂದು 4 ಹಲಸಿನ ಎಲೆಗಳನ್ನು ಗ್ಲಾಸ್ ರೀತಿಯಲ್ಲಿ ಪೋಣಿಸ್ಕೊಂಡು ಅದರಲ್ಲಿ ಕೂಡ ಮಾಡ್ತಾರೆ ಈ ತಿಂಡಿನ. ಅದ್ರ ಜೊತೆಗೆ ನಾನು ಆಗಲೇ ಹೇಳಿರೋ ಥರ ಮಾವಿನ ಹಣ್ಣಿನ ರಸಾಯನ ಹಾಗೆಯೇ ಕಾಯಿ ಹಾಲು, ಇದಿಷ್ಟನ್ನು ಫಸ್ಟಿಗೆ ರೆಡಿ ಮಾಡಿಕೊಂಡೆ ನಾನು. ಪೂಜೆಗೆ ಮೊದಲು ಇದಿಷ್ಟು ರೆಡಿ ಆಗಬೇಕಲ್ಲ, ನೈವೇದ್ಯಕ್ಕೆ ಇಡಬೇಕು ಅಂತ. ಇವಾಗ ಇವಿಷ್ಟನ್ನು ನೈವೇದ್ಯಕ್ಕೆ ಇಟ್ಟು ದೇವರಿಗೆ ಸಮರ್ಪಣೆ ಆದಮೇಲೆ ಪೂಜೆ ಮಾಡ್ತಾರೆ.
ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ಅನ್ನ, ರಸಂ ಹಾಗೆಯೇ ಸಾಂಬಾರು ಕೂಡ ಮಾಡಿದ್ದೆ. ಇವಿಷ್ಟು ನಾವು ನಮ್ಮ ಮನೆಯಲ್ಲಿ ಆಚರಿಸಿರುವಂತಹ ವಿಷು ಹಬ್ಬದ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.